ಇನ್ನೂ ಎಷ್ಟೊತ್ತಮ್ಮ? ಹಾ, ಈಗ ತಂದೆ. ನನಗೆ ತಲೆ ಸುತ್ತು ಬರ್ತಾ ಇದೆ, ಬೇಗ. 2 ನಿಮಿಷ ಬಂದೆ. ಆಯ್ತಾ? ಆಯ್ತು, 2 ನಿಮಿಷ ತಂದೆ. ಆಗಿರೋ ಅಡಿಗೆನ ತಟ್ಟೆಗೆ ಹಾಕೊಂಡ್ಬರೋದಕ್ಕೆ ಇಷ್ಟೊತ್ತಾ? ಆಯ್ತಾಯ್ತು. ಅಯ್ಯೋ ರಾಮ, ಆಯ್ತು ಆಯ್ತು ಅಂತ ಆಗ್ಲಿಂದ ಹೇಳ್ತಾನೆ ಇದೆಯಾ, ಅದೇನ್ ಮಾಡ್ತಾ ಇದೀಯಾ ಅಂತ? ಸಂಗೀತ, ಊಟ ತಗೊಂಡ್ ಬಂದ್ರೆ ಇದೇನ್ ಮಾಡ್ತಾ ಇದೀಯಾ? ಅದು ನಿಮಗೆ ಬಿಸಿ ಬಿಸಿಯಾಗಿ ನೂಡಲ್ಸ್ ಮಾಡೋಣ ಅಂತ. ಮಾಡಿರೋ ಅಡಿಗೆನೇ ಇದೆಯಲ್ಲ, ಈಗ ನೂಡಲ್ಸ್ ಹಾಕ್ಬೇಕು? ಅದು ಸುಮಿತ್ರಾ, ಸುಮಿತ್ರಾ, ಏನಣ್ಣ? ಅಡಿಗೆ ಯಾಕೆ ಮಾಡ್ಲಿಲ್ಲ? ಅಣ್ಣ, ಅದು ಯಾಕೆ ಅಡಿಗೆ ಮಾಡ್ಲಿಲ್ಲ ಅಂತ ಕೇಳ್ತಾ ಇದ್ದೀರಿ. ಅಣ್ಣ, ಅಡಿಗೆನ ಅಡಿಗೆ ಮಾಡಿದ್ರಿ, ನಮಗಿಟ್ಟಿಲ್ಲ ಅಲ್ಲ? ನಮಗೆ ಅಡಿಗೆ ಮಾಡೋದಕ್ಕೆ ನಿಮ್ಗೆ ಇಷ್ಟ ಇಲ್ಲ ಇದ್ರೆ ಸಂಗೀತಕ್ಕೆ ಒಂದು ಮಾತು ತಿಳಿಸ್ಬೇಕಿತ್ತು. ನಿಮ್ಮೆಲ್ಲರಿಗೂ ಬೇಯಿಸಿ ಹಾಕಿರೋಳು. ಅಣ್ಣ, ಮುಚ್ಚು ಬಾಯಿ. ಇಂಥ ಹೊಲಸು ರಾಜಕೀಯ ಮಾಡೋದಕ್ಕೆ ನಾಚಿಕೆ ಆಗೋದಿಲ್ಲ ನಿನಗೆ? ಏನಣ್ಣ ಹೇಳ್ತಿದ್ಯಾ? ನಾನೇ ಹೊಲಸು ರಾಜಕೀಯ ಮಾಡಿದೆ ಇಲ್ಲಿ? ನಂದು ಏನ್ ನಡೆಯುತ್ತೆ ಮನೇಲಿ ಹೇಳು? ನಾಟಕ ಆಡಬೇಡ ನೀನು. ನೀನು ಹತ್ ಕೂಡಲೇ ನೀನು ಮಾಡಿದ ತಪ್ಪಲ್ಲ ಸರಿ ಹೋಗೋದಿಲ್ಲ. ಈ ಮನೆಯಲ್ಲಿ ಯಾರ್ಯಾರು ಏನೇನ್ ಮಸಲತ್ ನಡೆಸ್ತಾ ಇದ್ದೀರಾ ಅಂತ ನನಗೆ ಚೆನ್ನಾಗಿ ಗೊತ್ತು. ಸಂಗೀತ ಅಡಿಗೆ ಮನೆ ಬಂದ್ರೆ ನಿಮಗೆ ಮೈಲಿಗೆ ಆಗುತ್ತೆ ಅಲ್ಲ? ಸಂಗೀತ ಅಡಿಗೆ ಮನೆ ಬರೋದು ನಿಮ್ಗೆ ಹೋಗೋದಿಲ್ಲ ಅಂದ್ರೆ ನೀವೇ ಅಡಿಗೆ ಮಾಡಬೇಕಿತ್ತು. ಮಾಡಿಲ್ಲ ಅಂದ್ರೆ ಏನರ್ಥ? ನಾವೇನ್ ಮಣ್ಣು ತಿನ್ಬೇಕಾ? ಯಾಕೆ ಒಬ್ಬೊಬ್ರು ಒಂದೊಂಥರ ಹಿಂಸೆ ಕೊಡ್ತಾ ಇದ್ದೀರಾ? ನಮ್ಮವರು ತಮ್ಮವರು ಅಂತ ನಿಮ್ಮನ್ನೆಲ್ಲ ನನ್ನ ಹತ್ರ ಸೇರಿಸ್ಕೊಂಡಿದ್ದೆ ನನ್ನ ದೊಡ್ಡ ತಪ್ಪಾಗೋಯ್ತಾ? ನಮ್ಮ ಬಗ್ಗೆ ನಾವು ತೀರ್ಮಾನ ತಗೊಳ್ಳೋದಕ್ಕೂ ನಮಗೆ ಅಧಿಕಾರ ಇಲ್ವಾ? ನಾವು ಮಾಡಿದ್ದೆ ಒಂದು ದೊಡ್ಡ ಅಪರಾಧ ಅನ್ನೋ ತರ ಯಾಕೆಲ್ಲ ಸೇರ್ ತೀರ್ಸ್ಕೊತಾ ಇದ್ದೀರಾ ಅಂತ. ಇಷ್ಟಕ್ಕೂ ನಮ್ಮನ್ನು ದಂಡಿಸೋದಕ್ಕೆ ನೀವು ಯಾರು? ಈಗ ಆಗಿದಾಗೋಯ್ತು, ಬಿಟ್ಬಿಡಿ. ನಾನ್ ನೂಡಲ್ಸ್ ರೆಡಿ ಮಾಡ್ತಿದ್ದೀನಲ್ಲ. ಮುಚ್ಚೆ ಬಾಯಿ. ನಾವು ಅಣ್ಣ ತಂಗಿ. ನನ್ನ ಅಣ್ಣ ನನಗೆ ಹೊಡಿತಾನೆ ಬಡಿತಾನೆ, ಆ ಹಕ್ಕು ಅವನಿಗಿದೆ. ಇದ್ರ ಮಧ್ಯೆ ನಿಂದೇನೆ ವಕಾಲತ್ತು ನನ್ನ ಪರವಾಗಿ? ಯಾಕೆ
ನಾವೆಲ್ಲ ಕೆಟ್ಟವರು, ನೀನ್ ಮಾತ್ರ ಮಹಾ ಸಾಧ್ವಿ ಅಂತ ನಮ್ಮ ಅಣ್ಣನ ಎದುರಿಗೆ ಪೋಸ್ ಕೊಡ್ತಾ ಇದೀಯಾ? ಈಗ ಮರಳು ಮಾಡಿದ್ ಸಾಲ್ದ, ಇನ್ನು ಎಷ್ಟು ಮರಳು ಮಾಡ್ಬೇಕು ಅಂತಿದ್ಯಾ ನೀನು? ಸುಮಿತ್ರಾ, ನಾಲ್ಗೆ ಮೇಲೆ ಹಿಡಿತಾ ಇರ್ಲಿ. ಯಾಕೆ ಅವಳು ನಿನಗೇನಾದ್ರೂ ಹೇಳಿದ್ಲ? ಯಾಕೆ ಅವಳ ಮೇಲೆ ಹಾಗೆ ಎಗರಾಡ್ತೀಯ? ನನ್ನ ಮುಂದೆನೇ ಇಷ್ಟು ಜೋರ್ ಮಾಡೋಳು, ನಾನು ಇಲ್ಲದೆ ಇದ್ದಾಗ ಅವಳ ಮೇಲೆ ಎಷ್ಟು ಹಾರಾಡ್ಬೋದು ನೀವು? ನೋಡು, ನಿನಗಾಗ್ಲೇ ಸಾಕಷ್ಟು ಸಲ ಹೇಳಿದ್ವಿ, ಸಂಗೀತನ ದಂಡಿಸೋ ಹಕ್ಕು ನಿಮ್ಗೆ ಯಾರಿಗೂ ಇಲ್ಲ ಅಂತ. ಈ ಆಟನೆಲ್ಲ ನಮ್ಮ ಹತ್ರ ಇಟ್ಕೋಬೇಡ ನೀವು. ನೀವ್ಯಾಕೆ ಇಷ್ಟೊಂದು ಅಪ್ಸೆಟ್ ಆಗ್ತಿದ್ದೀರಾ? ನೀವು ಜಾಸ್ತಿ ಟೆನ್ಷನ್ ಮಾಡ್ಕೋಬಾರ್ದು, ಸ್ವಲ್ಪ ಕಾಮ್ ಆಗಿರಿ. ಎಲ್ಲ ಇದ್ರು ಯಾವುದು ನನ್ನದಲ್ಲ, ಎಲ್ಲರೂ ಇದ್ರು ಯಾರೂ ನನ್ನವರಲ್ಲ. ಈ ಮನೆ ಯಜಮಾನ ನಾನು. ಹೊಟ್ಟೆ ಹಸಿತಾ ಇದೆ ಅಂದ್ರೆ ನನಗೆ ಊಟ ಇಲ್ಲ. ಇದ್ರ ಬಗ್ಗೆ ಇವ್ರು ಯಾರಿಗೂ ಚಿಂತೆ ಇಲ್ಲ. ನೋಡು, ಸಾಲದಕ್ಕೆ ಹೊಟ್ಟೆ ಉರಿಸ್ತಾ ಇದ್ದಾರೆ. ಗರಿ ಗರಿ ಸರಿ ಗರಿ ಸರಿ ಗರಿ ಸರಿ ಗರಿ ಸರಿ ಗರಿ ಸರಿ ಗರಿ ಸರಿ ಗಮ. ತುಂಬಾ ಹೊಟ್ಟೆ ಹಸು ಅಂತ ಹೇಳ್ತಿದ್ರಿ, ತಿನ್ಬಾರ್ದ? ದದ ಮದ ಮಗರಿ ಸರಿ ಗಮ ದದ ಮದ 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 ನಿನಿ ದ ಮದ ಮಗ ಮಗರಿ ಸರಿ. ನೀವು ಸುಮಿತ್ರಾ ಅವ್ರ ಜೊತೆ ಅಷ್ಟು ಒರಟಾಗಿ ನಡ್ಕೋಬಾರ್ದಾಗಿತ್ತ. ಅವ್ರು ಯಾರು ಹೊರಗಿನವರಲ್ಲ ಸಂಗೀತ, ನನ್ನವರೇ. ಅವ್ರಿಗೆ ನಾನು ಎಷ್ಟೆಲ್ಲ ಮಾಡಿದ್ದೀನಿ, ಮಾಡ್ತಾ ಇದ್ದೀನಿ. ಅಂಥದ್ರಲ್ಲಿ ಒಂದು ವಿಧೇಯತೆ, ಕೃತಜ್ಞತೆ ಬೇಡ? ಅಟ್ಲೀಸ್ಟ್ ನಮ್ಮನ್ನು ಅರ್ಥ ಮಾಡ್ಕೊಳ್ಳೋ ವ್ಯವಧಾನನೂ ಇಲ್ಲ ಅಂದ್ರೆ ಹೇಗೆ? ಇಷ್ಟು ವರ್ಷ ನಮ್ಮ ಜೊತೆಲಿದ್ದು ಅವರೇ ನನ್ನನ್ನು ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ಇನ್ಯಾರು ಅರ್ಥ ಮಾಡ್ಕೋತಾರೆ? ಶತ್ರುಗಳು ಕೂಡ ಇಂಥ ಕೀಳ್ಮಟ್ಟಕ್ಕೆ ಇಳಿಯೋದಿಲ್ಲ. ನನ್ನಿಂದಾಗಿ ಏನೂ ತಪ್ಪು ಮಾಡದೇ ಇರೋ ನೀನು ಅವರಿಂದ ಮಾತು ಕೇಳೋ ಹಾಗಾಯ್ತಲ್ಲ. ಏನ್ ಮಾಡಕ್ಕಾಗತ್ತೆ? ನಿಮ್ಗಿಂತ ಅವ್ರ ದೃಷ್ಟಿಲಿ ನಾನೇ ಈಗ ದೊಡ್ಡ ಅಪರಾಧಿ. ಹೌದು, ಸಿತಾರ ಏನೋ ರೂಮ್ನಲ್ಲಿ ಗಟ್ಟಿಯಾಗಿ ಮಾತಾಡ್ತಾ ಇದ್ಲು. ಏನದು? ನಾನು ಮಾತ್ರೆ ತಗೊಂಡಿದ್ರಿಂದ ಮಂಪ್ರು ಹಾಗಾಗಿ ಬರೋದಕ್ಕಾಗ್ಲಿಲ್ಲ. ಏನದು? ಅಂಥದ್ದೇನಿಲ್ಲ ಬಿಡಿ. ನೋಡು, ನೀನ್ ಈ ಮನೆಯಲ್ಲಿ ಯಾರನ್ನೇ ವಹಿಸ್ಕೊಂಡು ಮಾತಾಡಿದ್ರು ಸದ್ಯಕ್ಕೆ ಅವರು ನಮ್ಮ ವಿರೋಧಿಗಳೇ. ನೀನು ಮರೆ ಮಾಚೋದಕ್ಕೆ ಪ್ರಯತ್ನ ಪಟ್ಟರು ಈ ಜನ ಡಂಗುರ ಬಡ್ದು ಬಟ ಬಯಲ್ ಮಾಡ್ತಾರೆ. ನನ್ನ ಕಿವಿ ಕೇಳಿಸಬಾರ್ದು ಅನ್ನೋ ಉದ್ದೇಶ ಸಿತಾರಾಗಿದ್ದಿದ್ರೆ ಅವಳು ಅಷ್ಟು ಗಟ್ಟಿಯಾಗಿ ಮಾತಾಡ್ತಾ ಇರಲಿಲ್ಲ. ನಾವು ಯಾವುದೋ ಒಂದು ಕಾರಣಕ್ಕೆ ಈ ನಿರ್ಧಾರಕ್ಕೆ ಬಂದ್ವಿ. ಅದು ಅವ್ರ ದೃಷ್ಟಿನಲ್ಲಿ ಒಂದು ಅಪರಾಧ. ಅವರೆಲ್ಲರೂ ಮೇರೆ ಮೀರಿ ನಡೆಯೋದಕ್ಕೆ ರಹದಾರಿ ಆಯ್ತು. ಸಂಗೀತ, ಈಗ ಈ ಮನೆಯಲ್ಲಿ ಯಾರು ಅವ್ರ ಕಂಟ್ರೋಲ್ ಅವರಿಲ್ಲ. ಹಾಗಾಗಿ ನೀನ್ ಮುಚ್ಚಿಟ್ರೆ ಏನೂ ಪ್ರಯೋಜನ ಇಲ್ಲ. ಹೇಳು, ಏನ್ ನಡೀತು? ಅದು ಏನು ಹೇಳು. ಸಂಗೀತ, ಸೋಲೆ ಗೆಲುವು ಅಂದ್ಕೊಂಡಾಗ ಈ ಅಪಮಾನ ಸನ್ಮಾನ ಇದ್ದಾಗೆ.
ಗಟ್ಟಿ ಮನಸ್ಸು ಮಾಡ್ಕೋ. ಅದೇನ್ ನಡೀತು ಹೇಳು. ಕೂದ್ಲೆಳೆ ಅಂತರದಲ್ಲಿ ನೀವು ಆಕ್ಸಿಡೆಂಟ್ ಇಂದ ಪಾರಾದ್ರಿ ಅಂತ ಕೇಳ್ಪಟ್ಟಾಗ ತುಂಬಾ ಗಾಬರಿ ಆಯ್ತು ನನ್ಗೆ. ಸಮಯಕ್ಕೆ ಸರಿಯಾಗಿ ನೋಡ್ಕೊಂಡು ಸಂತೋಷ್ ನಿಮ್ಮನ್ನು ಕಾಪಾಡಿದ್ರಲ್ಲ ಅಂತ ಅವ್ರಿಗೆ ಥ್ಯಾಂಕ್ಸ್ ಹೇಳೋಣ ಅಂತ ಅವ್ರ ರೂಮ್ಗೆ ಹೋಗಿದ್ದೆ. ನನ್ನ ತಂಗಿ ಸೀತು ಅವಳು ಚಿಕ್ಕವಳಿದ್ದಾಗ ಇದೇ ಕೈಗಳಿಂದ ಅವಳ ಕೈ ಹಿಡ್ಕೊಂಡು ಅವಳು ನಡೆಯೋದನ್ನ ಕಲಿಸ್ಕೊಟ್ಟವಳು ನಾನು. ಆದ್ರೆ ಇವತ್ತು ಅದೇ ಕೈಗಳಿಂದ ಅವಳು ನನ್ನ ಅವಳ ರೂಮಿಂದ ಆಚೆ ತಳ್ಳಿಬಿಟ್ಲು. ರಂಗು, ನೋಡ್ದೇನೆ ನಿನ್ನ ಮಗ ಸೊಸೆ ಹ್ಯಾಕ್ ಪದರ್ಗುಟ್ಟು ಹಾಗೆ ಮಾಡಿಬಿಟ್ಟೆ ಅಂತ ಅನ್ಬಿಟ್ಟು. ನೋಡ್ರೆ, ಒಂದು ವೇಳೆ ನಾನು ವೃದ್ಧಾಶ್ರಮಕ್ಕೆ ಹೋಗಬಾರ್ದು ಅಂತಂದ್ರೆ ನನ್ನ ಕಾಲು ತೊಳೆದು ನೀರು ಕುಡಿಬೇಕು ಅಂತ ಹೇಳಿದ್ರು ಹಿಂದೂ ಮುಂದೆ ನೋಡಿದ್ರೆ ನೀರು ಕುಡಿದು ಬಿಡ್ತಿದ್ದಾರೆ ನಿನ್ನ ಮಗ. ನೋಡಿ, ಆಗಾಗ ಇಂಥ ಚುರುಕು ಮುಟ್ಟಿಸ್ತಾನೆ ಇರಬೇಕು. ಹಾಗೆ ಮುಟ್ಸಿದ್ರೆ ಅವರು ನಮ್ಮ ಹದ್ದು ಬಸ್ನಲ್ಲಿ ಇರುವುದು ಕಣೆ. ಒಂದ್ ವೇಳೆ ಹಿಂಗಾಗಿದ್ರೆ ಹೇಗಾದ್ರೆ ನಾನೇ ವೃದ್ಧಾಶ್ರಮದವರೆಗೂ ನಿಮ್ಮಿಬ್ಬರನ್ನು ಬಿಟ್ಟು ಬರ್ತೀನಿ ಅಂತ ನಮ್ಮ ಪೊಂಚೋನೆ ಹೇಳಿದ್ದಿದ್ರೆ ಏನು ಮಾಡ್ತಿದ್ರಿ? ಸುಣ್ಣ ಜಾಸ್ತಿ ಆಯ್ತಿಲ್ಲ ಹೇಳಿ, ಅವನು ಹಂಗ ಹೇಳ್ಬಿಟ್ಟಿದ್ರೆ ಏನ್ ಮಾಡ್ತಿದ್ರಿ? ರಂಗು, ಈ ಸಿರಿಗೆರೆ ಪುಟ್ಟಣ್ಣನ ಏನು ಅಂತ ತಿಳ್ಕೊಂಡಿದ್ಯೇ? ಮಗ ಅನ್ಸ್ಕೊಂಡು ಹಾಗೆ ಮಾತಾಡೋದ್ ಮೇಲೂ ಈ ಮನೆಯಲ್ಲೇ ನಾಚಿಕೆ ಇಲ್ಲದೆ ಇರೋನು ಅಂತ ಅನ್ಕೊಂಡಿದ್ಯಾ? ತುಗುತ್ಕಂತ ಅವ್ನ ಮುಖದ ಮೇಲೆ ಉಗಿದ್ಬಿಟ್ಟು ಸೀದಾ ಹೊಟ್ಟೋಗ್ತಾ ಇದ್ದೆ. ಇದಕ್ಕೇನು ಕಡಿಮೆ ಇಲ್ಲ. ಅಲ್ಲ ರೀ, ಕಾಲ ಬದಲಾಗಿದ್ರು ನೀವಿನ್ನೂ ಬದಲಾಗ್ಲಿಲ್ವಲ್ಲ? ಏನೋ ನಮ್ ಪುಣ್ಯ, ಒಳ್ಳೆ ಮಗ ಒಳ್ಳೆ ಸೊಸೆ ಸಿಕ್ಕಿರೋದಕ್ಕೆ ನೀವೇನು ದರ್ಬಾರ್ ಮಾಡಿದ್ರು ನಡೀತಾ ಇದೆ. ಏನ್ ಹೇಳ್ತಿದೀಯ ನೀನು? ಇರೋದನ್ನೇ ಹೇಳ್ತಿದ್ದೀನಿ. ನಮ್ ಪೊಂಚುಗೆ, ನಮ್ಮ ವಿಶಾಲಿಗೆ ನಮ್ಮ ಮೇಲೆ ಅಪಾರವಾದ ಪ್ರೀತಿ ಇದೆ ರೀ, ಗೌರವನೂ ಇದೆ ರೀ. ಅದಕ್ಕೆ ನೀವು ಹಾಕ್ತಿರೋ ಧಮಕಿಗಳನ್ನೆಲ್ಲ ಸಹಿಸ್ಕೊಂಡು ಸುಮ್ಮನೆ ಇದ್ದಾರೆ. ಅಂತಿಂಥ ಮಕ್ಕಳಾಗಿದ್ರೆ ಇಂಥ ಮಾತುಗಳನ್ನು ಕೇಳ್ಕೊಂಡು ಸುಮ್ಮನೆ ಇರ್ತಿದ್ದೇರೇನ್ರಿ? ಏನೋ ಪಂಚು ನಮ್ಮ ಮಗ, ಅವ್ನು ನಮ್ಮ ಹತ್ರ ಮಾತಾಡದೆ ಬೇರೆಯವ್ರ ಹತ್ರ ಮಾತಾಡೋಕ್ಕಾಗತ್ತೇನ್ರಿ? ಪ್ರತಿ ಸಲನೂ ನಿಮ್ಮ ಮಾತೇ ಸರಿ ಅಂತ ಯಾಕೆ ಅಂದ್ಕೋಬೇಕು? ಅವನಿಗೂ ಬುದ್ಧಿ ಇದೆ, ಅವನಿಗೂ ವಯಸ್ಸಾಗಿದೆ. ಅವನು ಹೇಳೋದ್ರ ಬಗ್ಗೆನೂ ಸರಿಯೋ ತಪ್ಪೋ ಅಂತ ಒಂದ್ಸಲ ಯೋಚನೆ ಮಾಡಿದ್ರೆ ನಿಮ್ ಗಂಟಿ ಏನ್ ಹೋಗುತ್ತೆ? ಏನೇ ನನ್ನೇ ದಬಾಯಿಸುವಷ್ಟು ಧೈರ್ಯ ಬಂತ ನಿನಗೆ? ನಾನ್ ದಬಾಯಿಸ್ತಾ ಇಲ್ಲ ರೀ, ನಾನು ಇರೋದನ್ನ ಹೇಳ್ತಾ ಇದ್ದೀನಿ. ನಮ್ ಪಂಚುಗೆ ನಿಮ್ಮ ಮೇಲೆ ಯಾವುದೇ ಅಧಿಕಾರ ಇಲ್ಲ ಅಂದ ಮೇಲೆ ನೀವು ಯಾವ ಅಧಿಕಾರದ ಮೇಲೆ ಅವನನ್ನು ದಂಡಿಸ್ತಾ ಇದ್ದೀರಾ? ಅವನಿಗೆ ಹಾಗೆ ಬೈತಾ ಇದ್ದೀರಾ? ಹೇಳಿ ನನಗೀಗ. ರಂಗು, ನೀ ಹೇಳ್ತಿರೋದನ್ನೆಲ್ಲ ಕೇಳ್ತಿದ್ರೆ ನನಗೂ ನನ್ನ ತಪ್ಪಿನ ಅರಿವಾಗ್ತಿದೆ ಕಣೆ. ಮಕ್ಕಳು ನಮಗ್ ತೋರಿಸೋ ಪ್ರೀತಿ ಗೌರವನ್ನ ನಾವು ಯಾವತ್ತೂ ದುರುಪಯೋಗ ಪಡಿಸ್ಕೋಬಾರದ್ರಿ. ಸುಮ್ಮನೆ ಒಂದು ಮಟ್ಟದ ಭಯ ಇಡ್ಬೇಕು ಅವರಿಗೆ. ಅದನ್ನ ನಾನು ಬೇಡ ಅಂತ ಹೇಳಲ್ಲ, ಆದ್ರೆ ಪದೇ ಪದೇ ಅವ್ರ ಮೇಲೆ ಸವಾರಿ ಮಾಡಬಾರ್ದ್ರಿ. ತಂದೆ ಮಕ್ಕಳ ಮಧ್ಯ ಪ್ರೀತಿ ಇರಬೇಕು, ಅದರಲ್ಲಿ ಅಹಂ ಇರಬಾರ್ದು. ಹೌದು ಕಣೆ, ನೀನು ಹೇಳೋದು ನಿಜ. ಮಕ್ಕಳ ಮನಸ್ಸಿನಲ್ಲಿ ನಮ್ಮೇಲೆ ಜಿಗುಪ್ಸೆ ಹುಟ್ಟಬಾರದು. ನಾನು ಪಂಚಾಮೃತನ ಹತ್ರ ಕ್ಷಮೆ ಕೇಳಲೇಬೇಕು, ಆಗಲೇ ನನಗೆ ಸಮಾಧಾನ. ರೀ, ಕ್ಷಮೆ ಎಲ್ಲ ಬೇಡ. ನಿಮ್ಮ ತಪ್ಪು ನಿಮಗೆ ಅರಿವಾಯ್ತಲ್ಲ, ಸಾಕು ಬಿಡಿ. ಒಂದು ಮಟ್ಟದ ಬಿಗಿ ಇರಲಿ, ಆದ್ರೆ ತೀರ ಸದರಾಗೋದು ಬೇಡ.
ರಂಗು, ನೀನೇ ಹೇಳಿದೆ ತಂದೆ ಮಕ್ಕಳ ನಡುವೆ ಅಹಂ ಇರಬಾರ್ದು ಅಂತ. ನೋಡು, ನನಗೆ ಬೈಯೋ ಹಕ್ಕು ಹೇಗಿದೆಯೋ ಕ್ಷಮೆ ಕೇಳೋ ಗುಣನೂ ಇದೆ. ಇಷ್ಟಕ್ಕೂ ಅವನು ಯಾರೇ? ನನ್ನ ಮಗ ತಾನೆ. ನನ್ನ ಮಗನ ಹತ್ರ ಕ್ಷಮೆ ಕೇಳಿದ್ರು ತಪ್ಪೇನೂ ಇಲ್ಲ. ನೀ ಸುಮ್ಮನೆ ಇರ್ತೀಯಾ? ಹೇಳಕ್ಕಾಗಲ್ಲ, ಏನಾದ್ರೂ ಮಾಡ್ಕೊಳ್ಳಿ. ಕೊಡ್ಲಾ ಇನ್ನೊಂದು ಎಲೆ? ಸ್ವಲ್ಪ ಸುಣ್ಣ ಕಮ್ಮಿ ಹಾಕೊಡು. ಹಾ, ಕಡಿಮೆನೆ ಹಾಕಿದ್ದೀನಿ, ತಗೊಳ್ಳಿ. ಹೋಗ್ಲಿ ಬಿಡೆ, ಇಷ್ಟಕ್ಕೂ ಬೈತಿದ್ಯಾರು? ನಿಮ್ಮ ಅಣ್ಣ ತಾನೇ? ಇಲ್ಲ ಅತ್ತೆ, ನಾನು ಡಿಸೈಡ್ ಮಾಡಾಗಿದೆ. ನಾನು ಮನೆ ಬಿಟ್ಟು ಹೋಗ್ತಿದ್ದೀನಿ. ಎಲ್ಲಿ ಹೋಗ್ತೀಯಾ? ಜೀವನಕ್ಕೆ ಏನ್ ಮಾಡ್ತೀಯಾ? ಎಲ್ಲೋ ಹೋಗಿ ಕೂಲಿ ಮಾಡ್ಕೊಂಡು ಸ್ವಾಭಿಮಾನದಿಂದ ಬದುಕ್ತೀನಿ. ಹೌದೌದು, ಸುಖಕ್ಕೆ ಹೋಗಿರೋ ಈ ಮೈ ಕೂಲಿ ಮಾಡಿ ಬದುಕ್ತ ಹಾಗೆ ಇದೆ. ಅಯ್ಯೋ ಬೆಪ್ಪು ತಗ್ಲಿ, ಕೋಪದಲ್ಲಿ ಕುಯ್ಕೊಂಡಿರೋ ಮೂಗು ಆಮೇಲೆ ಬರುತ್ತೇನೆ. ನಿಂದು ಅಂತ ಇರೋದು ಅಂಗೈ ಅಗಲ ಆ ಮುರ್ಕಲ್ ಮನೆ. ನೀನನ್ ಬಿಟ್ಟು ದೇಶಾಂತರ ಹೋಗಿದ್ದಾನಲ್ಲ ನಿನ್ ಗಂಡ, ಅವನ್ ಬಂದು ಅದನ್ನು ಯಾವಾಗ ಕಿತ್ಕೋತಾನೋ ಏನೋ, ಯಾರಿಗ್ ಗೊತ್ತು. ನಿನ್ ಮಗಳು ರಾಶಿನ ನಿಮ್ಮಣ್ಣ ಹಾಸ್ಟೆಲ್ ಇಟ್ಟು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಓದಿಸ್ತಾ ಇದ್ದಾನೆ. ನೀನು ಇದನ್ನೆಲ್ಲ ಬೇಡ ಅಂತ ಓದ್ಕೊಂಡು ಹೋದ್ರೆ ಇವಳಿಗೆ ಯಾಕೆ ಉಪಕಾರ ಮಾಡ್ಬೇಕು ಅಂತ ಅದನ್ನೆಲ್ಲ ನಿಲ್ಲಿಸ್ಬಿಟ್ರೆ ಆಮೇಲೆ ಏನ್ ಮಾಡ್ತೀಯ? ಅವಳಿಗೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಓದಿಸ್ತೀಯ, ಅದನ್ನ ಭರಿಸೋ ಅಂತ ಶಕ್ತಿ ನಿನ್ಗಿದ್ಯಾ? ಇನ್ನು ಅನ್ನಕ್ಕೂ ಮಣ್ಣು ಹಾಕೋತೀಯಾ? ಹುಷಾರು. ಅಯ್ಯೋ, ನನ್ ಜನ್ಮಕ್ಕಿಷ್ಟು ಬೆಂಕಿ ಹಾಕ. ಕಟ್ಕೊಂಡವನು ಚೆನ್ನಾಗಿ ಬಾಳ್ಸಿದ್ರೆ ನನಗೆ ಈ ಪರಿಸ್ಥಿತಿ ಬರ್ತಿತ್ತ? ಈಗ್ಲೂ ನಿನ್ ಪರಿಸ್ಥಿತಿ ಏನೂ ಆಗಿಲ್ವೇ? ಏನೋ ವಿಷಯಗಳಿಗೆ ಅಣ್ಣ ಬೈದ, ಮರ್ತ್ ಸುಮ್ನಾಗ್ಬಿಡು. ಬಡವನ್ ಕೋಪ ದವಡೆಗ್ ಮೂಲ ಅಂತ ಏನೋ ಮಾಡಕ್ ಹೋಗಿ ಏನೋ ಆದ್ರೆ ಕಷ್ಟ. ಅವಳ ಹತ್ರ ನಾನು ಅಷ್ಟೊಂದು ಜಬರ್ದಸ್ತ್ ಮಾಡಿ ಬಂದಿದ್ದೀನಿ. ಅವಳನ್ನ ವಹಿಸ್ಕೊಂಡು ಅಣ್ಣ ನನ್ನನ್ನ ಚೆನ್ನಾಗಿ ಬೈದಿದ್ದಾನೆ. ಇಷ್ಟೆಲ್ಲ ಅವಮಾನಗಳಾದ್ಮೇಲೂ ನಾನು ಈ ಮನೇಲೇ ಇದ್ರೆ ಅವ್ರ ದೃಷ್ಟಿಲಿ ನಾನ್ ನಾಚಿಕೆ ಇಲ್ದವಳು ಆಗೋದಿಲ್ವಾ ಅತ್ತೆ? ಏನ್ ಮಾಡಕ್ಕಾಗತ್ತೆ? ಬೇರೆ ವಿಧಿ ಇಲ್ಲಮ್ಮ. ಎಲ್ಲ ಕಾಲಕ್ಕೂ ಈ ರೋಷ ಆವೇಶ ಒಳ್ಳೇದಲ್ಲ. ಸುಮ್ಮನಿಟ್ಬಿಡೋದೇ ಒಳ್ಳೇದು. ಈ ಮನೆಯಲ್ಲಿ ನಾವ್ ಎಂತ ವೈಭವ ದಿನಗಳನ್ನು ನೋಡಿದ್ದೀವಿ. ಅದ್ರೇನ್ ಮಾಡೋದು? ಈಗ ದುರ್ಭಿಕ್ಷದ ಕಾಲ. ನಮಗೂ ಒಂದು ಒಳ್ಳೆ ಕಾಲ ಬಂದೇ ಬರುತ್ತೆ. ಅಲ್ಲಿವರೆಗೂ ಕಾಯ್ಬೇಕು. ಇಷ್ಟಕ್ಕೂ ಸಿತಾರ ಸುಮ್ಮನೆ ಇರ್ತಾಳೆ ಅಂತ ತಿಳ್ಕೊಂಡಿದ್ಯಾ? ನಾವು ಹಚ್ಚಿರೋ ಕಿಚ್ಚನ್ನ ಆಗಾಗ ಕೆದಕ್ತಾ ಇರ್ಬೇಕು. ಆಗ ಅವಳು ಸಂಗೀತನ ಒದ್ದು ಈ ಮನೆಯಿಂದ ಹೊರಗಡೆ ಆಗ್ತಾಳೆ. ಆ ಸಮಯಕ್ಕೋಸ್ಕರ ನಾವು ಕಾಯ್ತಾ ಇರ್ಬೇಕು. ಸರಿ ಅತ್ತೆ, ಏನೇ ನೋವಿದ್ರು ನೀವ್ ಹೇಳಿದ್ರಲ್ಲ ಅಂತ ಹಲ್ ಕಚ್ಕೊಂಡು ಸುಮ್ನಿರ್ತೀನಿ. ಆ ಸಂಗೀತನ ವಿರುದ್ಧ ಏನೇ ಚೇತಾವಣೆ ಮಾಡಿದ್ರು ನೀನ್ ಹೀಗ್ ಮಾಡು ಹಾಗ್ ಮಾಡು ಅಂತ ನನ್ನನ್ನ ಮುಂದೆ ನೂಗ್ತವ್ರು ನೀವೇ ತಾನೆ. ಎಷ್ಟು ಬೇಕು ಅಷ್ಟೇ ಅಡಿಗೆನ ಮಾಡೋಣ ಅಂತ ಹೇಳಿದವರು ನೀವೇ ತಾನೆ. ಆದ್ರೆ ನಾನ್ ತಪ್ಪಿಗೆ ಸಿಕ್ಕಾಕೊಂಡು ನಮ್ಮ ಅಣ್ಣನ ಹತ್ರ ಅಷ್ಟೆಲ್ಲ ಮಾತು ಕೇಳ್ತಾ ಇರುವಾಗ ಇವ್ರ ತರ ನೀವ್ಯಾಕ ಆ ರೂಮಲ್ಲಿ ಕೂತಿದ್ರಿ? ನಾವು ಗಂಟ್ಲು ಹರ್ಕೊಳ್ಳೋ ಹಾಗೆ ಕಿರಿಸ್ತಿದ್ರು ನಿಮ್ಗೆ ಕೇಳಿಸ್ತಿಲ್ವಾ? ಅಥವಾ ಕೇಳಿಸಿದ್ರು ಕೇಳಿಸ್ದೇ ಇರೋರು ಹಾಗಿದ್ರ? ಒಂದು ಸಪೋರ್ಟ್ ಮಾಡ್ಬೋದಿತ್ತಲ್ಲ. ಅಯ್ಯೋ ಅಲ್ಲ ಕಣೆ, ಅದು ನಾನ್ ಬರೋಣ ಅಂತಾನೆ ಇದ್ದೆ. ಆದ್ರೆ ಗೊತ್ತು ಬಿಡಿ, ಆ ಸಮಯದಲ್ಲಿ ನೀವು ಅಲ್ಲಿ ಬಂದಿದ್ರೆ ನಿಮಗೂ ಮಂಗಳಾರತಿ ಆಗ್ತಿತ್ತಲ್ಲ. ಸುಮಿತ್ರಾ, ಸುಮ್ನಿರಿ ಅತ್ತೆ, ಎಲ್ರು ತಮ್ಮ ಸೇಫ್ಟಿನೇ ನೋಡ್ಕೊಳ್ಳೋರು. ಆಳ ನೋಡು ಅಂತ ಹೇಳಿ ನನ್ನನ್ನ ನೀರಿಗೆ ನೂಗ್ತವ್ರು ನೀವೇ ತಾನೆ. ಯಾಕೆ ಅಷ್ಟು ಬೇಜಾರ್ ಮಾಡ್ಕೋತೀಯ? ನೀನು ತಂಗಿ, ಅವನು ಅಣ್ಣ. ಅಣ್ಣ ತಂಗಿಗೊಂದ್ ಮಾತಂದ್ರೆ ಏನು ತಪ್ಪಿಲ್ಲ ಅಂತ ಕಳಿಸ್ದೆ. ನಿನಗ್ ಬಯ್ಯೋ ಬದಲು ನಾನೇನಾದ್ರೂ ಹೋಗಿ ಅವನ ಮುಂದೆ ನಿಂತಿದ್ರೆ ಅಳಿಯ ಕಣೆ. ಅವ್ನು ನನ್ಗೇನಾದ್ರೂ ಅಂದ್ರೆ ನನ್ ಮರ್ಯಾದೆ ಪ್ರಶ್ನೆ ಏನಾಗ್ಬೇಕು ಹೇಳು? ಹೋಗ್ಲಿ, ನನ್ ಕಷ್ಟ ಸುಖ ಹೇಳ್ಕೊಳಕ್ಕೆ ನನ್ ಮಗಳಾದ್ರೂ ಇದ್ದಾಳ. ನನ್ ಪರಿಸ್ಥಿತಿನ ನೀನು ಸ್ವಲ್ಪ ಅರ್ಥ ಮಾಡ್ಕೋ. ಯಾಕೋ ಈ ಮನೆ ಅನ್ನದ ಋಣಕ್ಕೆ ನಾನೇ ಬಣ್ಣ ಬಿದ್ಬಿಟ್ಟಿದ್ದೀನಿ.